ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಸುಷ್ಮಾ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ಬಂಡೆ ವಿರುದ್ಧ ಸಂತೋಷ್ ಕೆಂಡ ಕಾರಿದ್ದು ಹೇಗೆ? ಸಂತೋಷ್ ವಿಚಾರದಲ್ಲಿ ಡಿಕೆಶಿಗೆ ವಿಜಯೇಂದ್ರ ಕೊಟ್ಟ ಟಾಂಗ್ ಹೇಗಿತ್ತು? ಲೋಕಲ್ ವಾರ್ನಲ್ಲಿ ಬ್ಯಾಲೆಟ್ ಪೇಪರ್ ಬಳಸೋಕೆ ಕಾರಣ ಏನು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತುಪ್ಪದ ಬೆಡಗಿ ಬ್ಯುಸಿಯಾಗಿರೋದು ಹೇಗೆ? ಆತ್ಮಹತ್ಯೆ ಯತ್ನದ ಸುದ್ದಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹೇಳಿದ್ದು ಏನು? ಸೋಲಿನ ಕೂಪದಿಂದ ಹೊರಬರೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಏನು? ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಉಪಚುನಾವಣೆಗಳಲ್ಲಿ ಮುಖಭಂಗ ಅನುಭವಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಆತ್ಮಾವಲೋಕನಕ್ಕೆ ಮುಂದಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ಕೆಪಿಸಿಸಿ ಹಿರಿಯ ಮುಖಂಡರು ಸಭೆ ನಡೆಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮುನಿಯಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಎಸ್ಆರ್ ಪಾಟೀಲ್, ಯುಟಿ ಖಾದರ್, ಕೆಬಿ ಕೋಳಿವಾಡ, ಎಚ್ಕೆ ಪಾಟೀಲ್, ರಮಾನಾಥ್ ರೈ, ಅಭಯ ಚಂದ್ರ ಜೈನ್, ಎಚ್ ಆಂಜನೇಯ, ವಿಎಸ್ ಸೇರಿದಂತೆ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಆತ್ಮಹತ್ಯೆಗೆ ಯತ್ನಿಸಿದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸೂಸೈಡ್ ಅಟೆಂಪ್ಟ್ ಮಾಡಿದಂತಹ ಸಂತೋಷರನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವುದರಿಂದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ ಹಿನ್ನೆಲೆಯಲ್ಲಿ ಸದಾಶಿವನಗರ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 309 ಅಡಿ ಕೇಸ್ ದಾಖಲಾಗಿದೆ. ಹೀಗಾಗಿ ಸಂತೋಷರಿಂದ ಹೇಳಿಕೆ ದಾಖಲಿಸಲಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ವಿರುದ್ಧ ಎನ್ಆರ್ ಸಂತೋಷ್ ವಾಗ್ದಾಳಿ ನಡೆಸಿದ್ರು. ಉಪಚುನಾವಣೆಯ ಸೋಲಿನಿಂದ ಡಿಕೆಶಿಗೆ ಮತ್ತಿಗೆತ್ತಿರಬೇಕು. ಅವರು ಈ ಮೊದಲು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ರು ಅಂತ ಹೇಳಿದ್ರು. ಸ್ವಲ್ಪ ಅಜೀರ್ಣವಾಗಿದ್ದ ಹಿನ್ನೆಲೆಯಲ್ಲಿ ನಿದ್ದೆ ಮಾತ್ರೆ ಸೇವಿಸಿಬಿಟ್ಟಿದೆ. ಒಂದೆರಡು ದಿನ ವಿಶ್ರಾಂತಿ ಪಡೆದು ಸಿಎಂ ಭೇಟಿಯಾಗ್ತೇನೆ. ಇದೊಂದು ಅಚಾತುರ್ಯದ ಆಕಸ್ಮಿಕ ಘಟನೆಯಾಗಿದ್ದು ನನಗೆ ಯಾವುದೇ ಒತ್ತಡವಿರಲಿಲ್ಲ ಅಂತ ತಿಳಿಸಿದ್ರು. ಡ್ರಗ್ಸ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟಿ ರಾಗಿಣಿ ಆರ್ಟ್ ಅಂಡ್ ಕ್ರಾಫ್ಟ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗ್ರೀಟಿಂಗ್ಸ್ ತಯಾರಿಸ್ತಾ ಇದ್ದು ಬಹುತೇಕ ಸಮಯವನ್ನ ಇದರಲ್ಲೇ ಕಾಲ ಕಳೆದಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಶಶಿಕಲಾಗೂ ರಾಗಿಣಿ ಕ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆದರೆ ಯಾವುದೇ ಹವ್ಯಾಸಗಳಿಗೆ ಮೊರೆ ಹೋಗದ ಸಂಜನಾ ಜೈಲಿನ ಕೊಠಡಿಯ ಹೊರಭಾಗದಲ್ಲಿ ಇತರೆ ಖೈದಿಗಳು ಕೆಲಸ ಮಾಡ್ತಿರೋ ಕಡೆ ಓಡಾಡ್ಕೊಂಡಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಮಾರ್ಕೆಟ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಯಾರಬ್ ಜಿಲ್ಲಾನಿ ಎಂಬುವರ ಬೈಕ್ಗಳು ಸುಟ್ಟು ಭಸ್ಮವಾಗಿದ್ದು ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಪಲ್ಸರ್ ಬೈಕ್ಗೆ ಬೆಂಕಿ ಹಚ್ಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದು ಪಕ್ಕದಲ್ಲಿದ್ದ ಸ್ಕೂಟಿಗೂ ಬೆಂಕಿ ತಗುಲಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯ ಇಬ್ಬರು ಇನ್ಸ್ಪೆಕ್ಟರ್ಗಳ ನಡುವಿನ ಕಿತ್ತಾಟದಲ್ಲಿ ಜನರು ಪರದಾಡುವಂತಾಗಿದೆ. ದೇವನಹಳ್ಳಿ ಠಾಣೆಯ ಪಿಐ ಆಗಿದ್ದಂತಹ ಸಿದ್ದರಾಜು ಅಧಿಕಾರ ಬಿಟ್ಟರೂ ಸರ್ಕಾರಿ ವಾಹನ ಸಿಮ್ ನೀಡಿಲ್ಲ ಅನ್ನೋ ಆರೋಪ ಕೇಳಿಬಂದಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿದ್ದಂತಹ ನಂಬರ್ ಸ್ವಿಚ್ ಆಫ್ ಆಗಿದೆ. ಡಿಜಿಹಳ್ಳಿ ಕೆಜಿಹಳ್ಳಿ ಗಲಭೆ ಕೇಸ್ ಬಂದೋಬಸ್ತ್ಗೆ ಇನ್ಸ್ಪೆಕ್ಟರ್ ಸಿದ್ದರಾಜು ನಿಯೋಜನೆಗೊಂಡಿದ್ರು. ಹೀಗಾಗಿ ಹಿರಿಯ ಅಧಿಕಾರಿಗಳ ಆದೇಶದಂತೆ ಇನ್ಸ್ಪೆಕ್ಟರ್ ಆಗಿ ರಫೀಕ್ ಮುಂದುವರೆದಿದ್ದಾರೆ. ಸಕಾಲ ಸಪ್ತಾಹಕ್ಕೆ ಸಚಿವ ಸುರೇಶ್ ಕುಮಾರ್ ಚಾಲನೆ ಕೊಟ್ಟಿದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಚಾಲನೆ ನೀಡಿದರು. ಇಂದಿನಿಂದ ಡಿಸೆಂಬರ್ 5ರವರೆಗೆ ಸಕಾಲ ಸಪ್ತಾಹ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಕಾಲ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಅಕ್ಟೋಬರ್ ಸಕಾಲ ಮಾಹಿತಿಯನ್ನು ಒಳಗೊಂಡಂತಹ ಪುಸ್ತಕವನ್ನು ಸಚಿವ ಸುರೇಶ್ ಕುಮಾರ್ ಬಿಡುಗಡೆ ಮಾಡಿದರು. 98 ಇಲಾಖೆಗಳ 1025 ಸೇವೆ ಸಕಾಲ ಸೇವೆಯಲ್ಲಿ ಲಭ್ಯವಿದೆ. ಇಂದು ಶುಕ್ಲ ಪಕ್ಷದ ಕಾರ್ತಿಕ ಮಾಸದ ಹುಣ್ಣಿಮೆ. ಹೀಗಾಗಿ ನಗರದ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಭಕ್ತ ಸಾಗರ ಹರಿದು ಬಂದಿದ್ದು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ. ಇನ್ನು ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸದೇ ಇರುವುದರಿಂದ ಗ್ರಹಣದ ಸಮಯದಲ್ಲೂ ದೇವಸ್ಥಾನ ಓಪನ್ ಇರಲಿದೆ. ಕಾಡು ಮಲ್ಲೇಶ್ವರದಲ್ಲಿ ಕೇವಲ ದರ್ಶನಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದ್ದು ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗ್ತಾ ಇದೆ. ಕಳೆದೊಂದು ವಾರದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ₹1.11 ಏರಿಕೆಯಾಗಿದೆ. ಇನ್ನು ಪ್ರತಿ ಲೀಟರ್ ಡೀಸೆಲ್ಗೆ ₹1.77 ಹೆಚ್ಚಾಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ವಿಜಯೇಂದ್ರ ಹೇಳಿದ್ದು ಏನು? ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸೋಕೆ ನಿರ್ಧರಿಸಿದ್ದು ಯಾಕೆ? ಬಿಜೆಪಿ ಗೆಲ್ಲಿಸಿದ ಶಿರಾ ಜನರಿಗೆ ಬಿಜೆಪಿ ಕೊಟ್ಟ ಗಿಫ್ಟ್ ಏನು? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ತಿಳಿಸಿದ್ದಾರೆ. ಇನ್ನು 2.5 ವರ್ಷ ಬಿಎಸ್ವೈ ಸಿಎಂ ಆಗಿರ್ತಾರೆ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಆಗಿರುವ ವಿಜಯೇಂದ್ರ ಮೈಸೂರಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸ್ಪಷ್ಟಪಡಿಸಿದ್ದಾರೆ ಅಂತ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇರೋರಿಗೆ ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಗಾಡಿಯಲ್ಲಿ ಗುಂಡು ಹೊಡೆದಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನಕ್ಕೆ ಸಿಡಿ ಕಾರಣ ಎಂದಿದ್ದಂತಹ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಉಪಚುನಾವಣೆಯ ನಂತರ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಸಂತೋಷ್ ಮರವಿನಿಂದ ನಿದ್ದೆ ಮಾತ್ರೆ ನುಂಗಿರಬಹುದು, ಯಾಕೆ ನಿದ್ದೆ ಮಾತ್ರೆ ಸೇವಿಸಿದ್ದಾರೆಂದು ಅವರೇ ಹೇಳಬೇಕು ಅಂತ ತಿಳಿಸಿದ್ದಾರೆ. ಮಿತ್ರ ಮಂಡಳಿ ಔತಣಕೂಟಕ್ಕೆ ಸೇರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಂಬೆನೂ ಇಲ್ಲ, ಡೆಲ್ಲಿನೂ ಇಲ್ಲ, ಬೆಂಗಳೂರು ಇಲ್ಲ, ನಮ್ಮದು ಬಿಜೆಪಿ ಟೀಮ್ ಅಂತ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳ್ತಾರೆ. ಪ್ರತ್ಯೇಕ ಸಭೆ ನಡೆಸುವಂತಿಲ್ಲ ಎಂಬ ಜಾರಕಿಹೊಳಿ ಪ್ರಶ್ನೆಗೆ ಉತ್ತರಿಸಿದಂತಹ ಸೋಮಶೇಖರ್, ಅದು ಗೊತ್ತಿಲ್ಲ, ನಮ್ಮದು ಬಿಜೆಪಿ ಟೀಮ್, ನಾವೆಲ್ಲ ಒಂದೇ ಅಂತ ತಿಳಿಸಿದ್ದಾರೆ. ಲೋಕಲ್ ವಾರ್ಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸೆಂಬರ್ 22, 27ರಂದು 2 ಹಂತದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿದೆ. ಒಟ್ಟು 5762 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದ್ದು, ರಾಜ್ಯದಲ್ಲಿ ತಕ್ಷಣದಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಗ್ರಾಮ ಪಂಚಾಯತ್ ಚುನಾವಣೆ ವೇಳೆ ಕೋವಿಡ್ ನಿಯಮ ಪಾಲನೆ ಕಡ್ಡಾಯ ಮಾಡಲಾಗಿದೆ. 2 ಹಂತಗಳಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣೆಗೆ ಡಿಸೆಂಬರ್ 7ರಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗಲಿದ್ದು, ಡಿಸೆಂಬರ್ 11ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದೆ. ಡಿಸೆಂಬರ್ 30ರಂದು ಚುನಾವಣೆ ಫಲಿತಾಂಶ ಪ್ರಕಟವಾಗಲಿದೆ. ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಮತದಾನಕ್ಕೆ ಇವಿಎಂ ಬಳಕೆ ಮಾಡಲಾಗಲಿದ್ದು, ಉಳಿದೆಡೆ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಬಳಸಲಾಗುತ್ತೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣ ಠಾಣೆ ಪೊಲೀಸರು ದರೋಡೆಗೆ ಹೊಂಚು ಹಾಕಿದ 4ರನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ 4ರು ಮಳವಳ್ಳಿ ಪ್ರವಾಸಿ ಮಂದಿರದ ಬಳಿ ಕಾರು ನಿಲ್ಲಿಸಿಕೊಂಡಿದ್ರು. ಆಗ ಪೊಲೀಸರು ಶಂಕೆಯಿಂದ ವಿಚಾರಿಸಿದಾಗ 4ರು ದರೋಡೆಗೆ ಸ್ಕೆಚ್ ಹಾಕಿದ್ದು ಗೊತ್ತಾಗಿದೆ. ಸದ್ಯ ಆರೋಪಿಗಳಿಂದ 1 ಕಾರು, ಲಾಂಗು, ಚಾಕು, ಖಾರದ ಪುಡಿ, 4 ಮಂಕಿ ಕ್ಯಾಪ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬುರುಡುಕಟ್ಟೆ ಸಮೀಪ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಕಳೆದ ಕೆಲ ದಿನಗಳಿಂದ ಗ್ರಾಮದ ಹೊರವಲಯದಲ್ಲಿ ಚಿರತೆ ಆಗಾಗ ಕಾಣಿಸಿಕೊಳ್ತಾ ಜನರಲ್ಲಿ ಭೀತಿ ಮೂಡಿಸಿತು. ಹೀಗಾಗಿ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು. ಸದ್ಯ ಬೋನಿನಲ್ಲಿ ಚಿರತೆ ಸೆರೆಯಾಗಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆರೆಯಿಂದ ಮದಲೂರು ಕೆರೆಗೆ ನೀರು ಹರಿಸಲಾಗಿದೆ. ಹೇಮಾವತಿ ನದಿಯಿಂದ ನೀರನ್ನು ರಿಲೀಸ್ ಮಾಡಲಾಗಿದ್ದು, ಗೇಟ್ ತೆರೆದು ಮದಲೂರು ಕೆರೆಗೆ ನೀರು ಹರಿಸುವ ಯೋಜನೆಗೆ ಚಾಲನೆ ನೀಡಲಾಗಿದೆ. ಈ ವೇಳೆ ನೂತನ ಶಾಸಕ ಡಾಕ್ಟರ್ ರಾಜೇಶ್ ಗೌಡ, ಸಂಸದ ನಾರಾಯಣ ಸ್ವಾಮಿ ಪೂಜೆ ಸಲ್ಲಿಸಿದ್ರು. ಶಿರಾ ಬೈ ಎಲೆಕ್ಷನ್ ವೇಳೆ ಮದಲೂರು ಕೆರೆಗೆ ನೀರು ಹರಿಸುವ ವಿಚಾರ ಸಖತ್ತಾಗಿ ಚರ್ಚೆಯಾಗಿತ್ತು. ಗಣಿನಾಡಿನಲ್ಲಿ ಕಂಪ್ಲಿ ಬಂದ್ನ ಬಿಸಿ ಹೇಗಿದೆ? ಸರ್ಕಾರ ಆನಂದ್ ಸಿಂಗ್ ವಿರುದ್ಧ ಶಾಸಕ ಗಣೇಶ್ ಕಿಡಿಕಾರಿಂದು ಯಾಕೆ? ಪುರಸಭೆ ಗೂಂಡಾಗಿರಿಯಿಂದ ಸದಸ್ಯೆ ತಾಯ್ತನಕ್ಕೆ ಕೊಳ್ಳಿ ಬಿದ್ದಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ವಿಜಯನಗರ ಜಿಲ್ಲೆಯಿಂದ ಕಂಪ್ಲಿ ತಾಲೂಕು ಕೈಬಿಟ್ಟಕ್ಕೆ ವಿರೋಧಿಸಿ ತಾಲೂಕು ಹೋರಾಟ ಸಮಿತಿ ಕಂಪ್ಲಿ ಬಂದ್ ಆಚರಿಸ್ತಾ ಇದೆ. ಕಂಪ್ಲಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಖಾಕಿ ಬಂದೋಬಸ್ತ್ ಮಾಡಲಾಗಿದೆ. ಬಂದ್ ಮೆರವಣಿಗೆ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಜಟಾಪಟಿ ನಡೆದಿದ್ದು, ಕೈಕೈ ಮಿಲಾಯಿಸುವ ಗಲಾಟೆ ತಲುಪಿತು. ಕಂಪ್ಲಿ ಶಾಸಕ ಗಣೇಶ್ ಬಿಜೆಪಿ ಮುಖಂಡರ ನಡುವೆ ವಾಗ್ವಾದ ನಡೆಯಿತು. ಬಿಜೆಪಿ ಸರ್ಕಾರ ಹಿಟ್ಲರ್ ಆಡಳಿತ ಮಾಡ್ತಿದೆ ಎಂದು ಶಾಸಕ ಗಣೇಶ್ ಆರೋಪ ಮಾಡಿದ್ರು. ಪೊಲೀಸರು ಇದ್ರೂ ಕೂಡ ಶಾಸಕರಿಗೆ ರಕ್ಷಣೆ ಇಲ್ಲ. ಒಬ್ಬ ಎಂಎಲ್ಎಗೆ ರಕ್ಷಣೆ ಇಲ್ಲದೆ ಇರುವುದು ದುರಾದೃಷ್ಟಕರ ಎಂದರು. ಇನ್ನು ರಾಜಕೀಯ ಷಡ್ಯಂತ್ರದಿಂದ ಕಂಪ್ಲಿ ತಾಲೂಕನ್ನ ವಿಜಯನಗರ ಜಿಲ್ಲೆಯಿಂದ ಕೈಬಿಡಲಾಗಿದೆ. ವಿಜಯನಗರ ನೂತನ ಜಿಲ್ಲೆಗೆ ಮೊದಲು ಬೆಂಬಲ ಕೊಟ್ಟಿದ್ದು ನಾನು. ಕಂಪ್ಲಿ ಜನರಿಗಾಗಿ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಎಂದು ಶಾಸಕ ಗಣೇಶ್ ಹೇಳಿದರು. ಅರಣ್ಯ ಸಚಿವ ಆನಂದ್ ಸಿಂಗ್ ವಿರುದ್ಧ ಶಾಸಕ ಗಣೇಶ್ ವಾಗ್ದಾಳಿ ನಡೆಸಿದ್ದಾರೆ. ವಿಜಯನಗರ ನೂತನ ಜಿಲ್ಲೆಗೆ ಮೊದಲು ಬೆಂಬಲ ಕೊಟ್ಟಿದ್ದು ನಾನು. ನೀವು ಏನಾದ್ರೂ ಬರ್ಕೊಳ್ಳಿ ಅಂತ ಖಾಲಿ ಲೆಟರ್ ಪ್ಯಾಡ್ ನೀಡಿದೆ. ಇಷ್ಟಾದ್ರೂ ಆನಂದ್ ಸಿಂಗ್ ಹುಟ್ಟೂರು ಕಂಪ್ಲಿಯನ್ನ ವಿಜಯನಗರ ಜಿಲ್ಲೆಯಿಂದ ಕೈಬಿಟ್ಟಿದ್ದು ಯಾಕೆ ಎಂದು ಗಣೇಶ್ ಪ್ರಶ್ನೆ ಮಾಡಿದರು.
ಬಾಗಲಕೋಟೆಯ ಮಹಾಲಿಂಗಪುರ ಪುರಸಭೆ ಸದಸ್ಯರ ತಳ್ಳಾಟ ನೂಕಾಟ ಪ್ರಕರಣ ಸಂಬಂಧ ಗರ್ಭಿಣಿ ಸದಸ್ಯೆಗೆ ಗರ್ಭಪಾತವಾಗಿದೆ. ನವೆಂಬರ್ 9ರಂದು ಶಾಸಕರು ಸದಸ್ಯರ ತಳ್ಳಾಟದಲ್ಲಿ ಪುರಸಭೆ ಸದಸ್ಯೆ ಚಾಂದನಿ ನಾಯಕ್ ಕೆಳಗೆ ಬಿದ್ದಿದ್ರು. ಇದರಿಂದ ಹೊಟ್ಟೆಗೆ ಏಟು ಬಿದ್ದು ಮಗುವಿನ ಬೆಳವಣಿಗೆಗೆ ತೊಂದರೆಯಾಗಿತ್ತು. 3 ತಿಂಗಳ ಗರ್ಭಿಣಿಯಾಗಿದ್ದ ಚಾಂದಿನಿ ನಾಯ್ಗೆ ಇದೀಗ ಗರ್ಭಪಾತವಾಗಿದೆ. ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಅನ್ಯಾಯ ಅಕ್ರಮವಾಗಿದೆ, ಇವೆಲ್ಲವನ್ನ ಬಯಲಿಗೆಳೆಯಿವೆ ಅಂತ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಗುಡುಗಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯ್ ಕುಮಾರ್ ಸರ್ನಾಯಕ್ ಮತ್ತು ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ವಿಚಾರವಾಗಿ ಕಾಶಪ್ಪನವರ ಅಸಮಾಧಾನ ಹೊರಹಾಕಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಬಿಜೆಪಿ ಗ್ರಾಮ ಸ್ವರಾಜ್ಯ ಕಾರ್ಯಕ್ರಮಕ್ಕೆ ಡಿಸಿಎಂ ಲಕ್ಷ್ಮಣ್ ಚಾಲನೆ ಕೊಟ್ಟರು. ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು, ಅರಣ್ಯ ಸಚಿವ ಆನಂದ್ ಸಿಂಗ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಡಿಸಿಎಂ ಸವದಿಗೆ ಸಾಥ್ ಕೊಟ್ಟರು. ಕಾರ್ಯಕ್ರಮದ ಬಳಿಕ ಮಸ್ಕಿ ಕ್ಷೇತ್ರಕ್ಕೆ ನಡೆಯಲಿರುವಂತಹ ಉಪಚುನಾವಣೆ ಪ್ರಯುಕ್ತ 3 ಸಚಿವರ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಕಚೇರಿಯಲ್ಲಿ ಚರ್ಚೆ ನಡೆಯಲಾಯಿತು. ಗದಗ ತಾಲೂಕಿನ ಹುಂಬಳ ಲಿಂಗದಾಳ ಗ್ರಾಮಗಳ ಮಧ್ಯೆ ಇರುವಂತಹ ಸೇತುವೆಯ ರಸ್ತೆ ಅಪಾಯದ ಕರಗಂಟೆ ಬಾರಿಸ್ತಾ ಇದೆ. ಬ್ರಿಡ್ಜ್ ಕಾಮಗಾರಿ ಪೂರ್ಣಗೊಂಡಿದ್ದು ಸೇತುವೆಗೆ ಹೊಂದಿಕೊಂಡಿರುವಂತಹ ರಸ್ತೆಗೆ ಅಕ್ಕಪಕ್ಕ ಮಣ್ಣು ಹಾಕಿಲ್ಲ. ಇದರಿಂದ ರಸ್ತೆ ಬದಿ ತಗ್ಗು ಉಂಟಾಗಿದ್ದು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಸವಾರರಿಗೆ ಸಂಚಕಾರ ಕಟ್ಟಿಟ್ಟ ಬುತ್ತಿ. ಬ್ರಿಡ್ಜ್ ರಸ್ತೆ ಸವಾರರ ಪ್ರಾಣಕ್ಕೆ ಕಂಟಕವಾಗುವ ಮುನ್ನ ನಿರ್ಲಕ್ಷ್ಯ ವಹಿಸಿರೋ ಗುತ್ತಿಗೆದಾರ ಸಮಸ್ಯೆಯನ್ನ ಪರಿಹರಿಸಬೇಕಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆಗೆ ಹತ್ತಿ ಬೆಳೆ ನಾಶವಾಗಿದೆ. ರಾಯಚೂರು ತಾಲೂಕಿನ ಇಡಪನೂರು ಗ್ರಾಮದ ಸಮೀಪ 100 ಎಕರೆ ಪ್ರದೇಶದಲ್ಲಿದ್ದ ಹತ್ತಿ ನೀರಿಗೆ ನೆನೆದು ಹಾಳಾಗಿದೆ. ಇದರಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ಬೆಳೆ ವರುಣನ ಆರ್ಭಟಕ್ಕೆ ನಾಶವಾಗಿರುವುದಕ್ಕೆ ಪರಿಹಾರ ಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರದ ನಿರ್ಧಾರದಿಂದ 10,000 ಶಾಲೆಗಳು ಬಂದ್ ಆಗುತ್ತಾ? ಮಕ್ಕಳಿಗೆ ಕೊರೋನಾ ಮಹಾಮಾರಿಯಾಗಿ ಕಾಡ್ತಿರುವುದು ಹೇಗೆ? ಹಾಂಗ್ಕಾಂಗ್ನಲ್ಲಿ ವರ್ಷದ ಅಂತ್ಯದವರೆಗೂ ಸ್ಕೂಲ್ ಮುಚ್ಚಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರದ ನಿರ್ಧಾರದಿಂದ ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗೆ ಆಪತ್ತು ಎದುರಾಗಿದ್ದು, ಕೋವಿಡ್ ವೇಳೆ 10,000 ಶಾಲೆಗಳು ಬಂದಾಗುವ ಆತಂಕ ಶುರುವಾಗಿದೆ. ಶಾಲಾ ಕಟ್ಟಡಗಳಿಗೆ ಸುರಕ್ಷತಾ ಪ್ರಮಾಣ ಪತ್ರ ಪಡೆಯಲು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ನ್ಯಾಯಾಲಯದ ಆದೇಶದ ಅನ್ವಯ ಪ್ರಮಾಣ ಪತ್ರ ಪಡೆಯಬೇಕಾಗಿರುವುದು ಕಡ್ಡಾಯವಾಗಿದೆ. ಪ್ರಮಾಣ ಪತ್ರ ಪಡೆಯದ ಶಾಲೆಗಳ ಅನುಮತಿ ರದ್ದಿಗೆ ನಿರ್ಧರಿಸಿದ್ದು, ಅನುದಾನ ರಹಿತ ಖಾಸಗಿ ಶಾಲೆ ಒಕ್ಕೂಟ ಪ್ರತಿಭಟನೆಗೆ ಮುಂದಾಗಿದೆ. ಸುರಕ್ಷಿತ ಪ್ರಮಾಣ ಪತ್ರ ಪಡೆಯಬೇಕೆಂದು ಸುತ್ತೋಲೆ ಹೊರಡಿಸಿರುವಂತಹ ಸರ್ಕಾರದ ಆದೇಶದ ವಿರುದ್ಧ ರುಪ್ಸಾ ಸಂಘಟನೆ ತಿರುಗಿಬಿದ್ದಿದೆ. ಖಾಸಗಿ ಶಾಲೆಗಳಿಗಷ್ಟೇ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ ಮಾಡಲಾಗಿದೆ. ಹೀಗಾಗಿ ಖಾಸಗಿ ಶಾಲೆಗಳನ್ನು ಮುಚ್ಚಿಸುವಂತಹ ಷಡ್ಯಂತ್ರ ನಡೀತಾ ಇರುವಂತಹ ಆರೋಪ ಕೇಳಿಬಂದಿದ್ದು, ಖಾಸಗಿ ಶಾಲೆಗಳನ್ನು ಮುಚ್ಚಿಸಿ ಸರ್ಕಾರಿ ಶಾಲೆಗಳನ್ನು ಹೆಚ್ಚಿಸುತ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಸರ್ಕಾರದ ನಿಯಮದಿಂದ 10,000 ಖಾಸಗಿ ಶಾಲೆಗಳು ಬಂದಾಗೋ ಆತಂಕ ಎದುರಾಗಿದೆ. ಹೀಗಾಗಿ ಸರ್ಕಾರದ ನಿರ್ಧಾರಕ್ಕೆ ರುಪ್ಸಾ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. ಕೊರೋನಾ ಹೆಮ್ಮಾರಿಯಿಂದ ಮತ್ತೆ ಗಂಡಾಂತರ ಖಾತ್ರೆ. ಕೊರೋನಾದಿಂದ ಮಕ್ಕಳ ಜೀವಕ್ಕೂ ಕಂಟಕ ಬರಲಿದ್ದು ಎಚ್ಚರದಿಂದ ಇರುವಂತೆ ತಜ್ಞರು ಸೂಚಿಸಿದ್ದಾರೆ. ರಾಜ್ಯದಲ್ಲಿ 19 ವರ್ಷದ ಒಳಗಿನ ಮಕ್ಕಳಿಗೆ ಕೊರೋನಾ ಕಾಡ್ತಾ ಇದೆ. ಈವರೆಗೆ 83,013 ಮಂದಿಗೆ ಕೊರೋನಾ ಅಟ್ಯಾಕ್ ಆಗಿದ್ದು, ಕೊರೋನಾ ಬಂದು ಹೋದ ಬಳಿಕ ಸೈಡ್ ಎಫೆಕ್ಟ್ಸ್ ಆಗುವ ಭೀತಿ ಎದುರಾಗಿದೆ. ಕೊರೋನಾ ಹೆಮ್ಮಾರಿಯಿಂದ 19 ವರ್ಷದ ಒಳಗಿನ 67 ಮಂದಿ ಮಕ್ಕಳು ಬಲಿಯಾಗಿದ್ದು, ಹೆಮ್ಮಾರಿ ವಕ್ಕರಿಸಿದ ಬಳಿಕ ಮಕ್ಕಳು ದಪ್ಪ ಆಗುವುದು, ವಾಂತಿಯಿಂದ ಬಳಲಿದ್ದಾರೆ. ಅಲ್ಲದೆ ನರಗಳ ಮೇಲೂ ಪರಿಣಾಮ ಬೀರಲಿದೆ ಎಂದು ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಕ್ಕಳು ಕೊರೋನಾದಿಂದ ಗುಣಮುಖವಾಗಿದ್ದಾರೆ ಅಂತ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯ ಕಾದಿದೆ. ಸೋಂಕು ಹೋದ 2 ರಿಂದ 4 ವಾರಗಳಲ್ಲಿ ಮಕ್ಕಳಲ್ಲಿ ಜ್ವರ, ವಾಂತಿ, ಬೇದಿ, ಅತಿಯಾದ ತೂಕದ ಸಮಸ್ಯೆ ಕಾಡ್ತಾ ಇದ್ದು, ಚರ್ಮದ ಮೇಲೆ ಕೆಂಪು ಚುಕ್ಕೆ, ಕಣ್ಣು ಕೆಂಪಾಗೋದು, ಹೃದಯದ ಎಡಭಾಗದ ರಕ್ತನಾಳಗಳಲ್ಲಿ ಊತ ಬರುವ ಸಾಧ್ಯತೆ ಇದೆ. ಅಲ್ಲದೆ ನಿಶಕ್ತಿ ಆಗ್ತಾ ಇರುವುದನ್ನು ವೈದ್ಯರು ಪತ್ತೆ ಹಚ್ಚಿದ್ದು, 2 ರಿಂದ 19 ವಯಸ್ಸಿನ ಗಂಡು ಮಕ್ಕಳಿಗೆ ಹೆಚ್ಚು ಅಪಾಯವಿದೆ. ಧಾರವಾಡ ಜಿಲ್ಲೆಯಲ್ಲೇ ಇಂತಹ 20 ವಿಶೇಷ ಪ್ರಕರಣ ಪತ್ತೆಯಾಗಿದ್ದು, ಪ್ರತಿನಿತ್ಯ ಈ ರೀತಿಯ ಪ್ರಕರಣ ಹೆಚ್ಚಾಗ್ತಾ ಇರುವುದಕ್ಕೆ ವೈದ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಿಚಿತ್ರ ಕಾಯಿಲೆಗೆ ಜಿಲ್ಲೆಯಲ್ಲಿ 3 ಮಕ್ಕಳು ಬಲಿಯಾಗಿದ್ದಾರೆ. ಕೋವಿಡ್ ನಂತರ ಮಕ್ಕಳಲ್ಲಿ ಜ್ವರ, ವಾಂತಿ, ಬೇದಿಯ ಕಾಟ ಶುರುವಾಗಿದ್ದು, ಕಾಯಿಲೆ ಶುರುವಾದ ಬಳಿಕ ದೇಹದ ಹಲವು ಭಾಗಗಳಿಗೆ ತೊಂದರೆಯಾಗಿದೆ.
ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ 38,772 ಜನರಿಗೆ ಕೊರೋನಾ ವಕ್ಕರಿಸಿದ್ದು, ಸೋಂಕಿತರ ಸಂಖ್ಯೆ 94,31,692ಕ್ಕೆ ಏರಿಕೆಯಾಗಿದೆ. ಕಳೆದ ಒಂದು ದಿನದಲ್ಲಿ 443 ಜನರು ಸೋಂಕಿನಿಂದ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 1,37,139 ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ದೇಶದಲ್ಲಿ ಸೋಂಕಿತರ ಪೈಕಿ 88,47,600 ಜನ ಗುಣಮುಖರಾಗಿದ್ದು, 4,46,952 ಸಕ್ರಿಯ ಪ್ರಕರಣಗಳಿದೆ. ವಿಶ್ವದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಜೋರಾಗಿದೆ. ಸೋಂಕಿತರ ಸಂಖ್ಯೆ 6.3 ಕೋಟಿ ದಾಟಿದ್ದು, 1.8 ಕೋಟಿ ಸಕ್ರಿಯ ಪ್ರಕರಣಗಳಿದೆ. ಈವರೆಗೆ 14 ಲಕ್ಷಕ್ಕೂ ಹೆಚ್ಚಿನ ಜನರು ಕೊರೋನಾದಿಂದ ಜೀವ ಕಳೆದುಕೊಂಡಿದ್ದಾರೆ. ಇನ್ನು ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಅಮೆರಿಕದಲ್ಲಿ 1.37 ಕೋಟಿಗೆ ಸೋಂಕಿತರ ಸಂಖ್ಯೆ ತಲುಪಿದ್ದು, 2.7 ಲಕ್ಷ ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಲೆ ತೆರೆಯುವ ಬಗ್ಗೆ ಚರ್ಚೆ ನಡೀತಾ ಇರುವಾಗಲೇ ಹಾಂಗ್ಕಾಂಗ್ನಲ್ಲಿ ತೆರೆಯಲಾಗಿದ್ದಂತಹ ಶಾಲೆಗಳನ್ನು ಮತ್ತೆ ಬಂದ್ ಮಾಡಿದೆ. ಕೊರೋನಾ ಸೋಂಕಿನ 4ನೇ ಅಲೆ ಹಿನ್ನೆಲೆಯಲ್ಲಿ ಶಾಲೆಗಳನ್ನು ಈ ವರ್ಷವಿಡೀ ತೆರೆಯದಿರಲು ತೀರ್ಮಾನ ಮಾಡಲಾಗಿದೆ. ಆಗಸ್ಟ್ 2ರ ಬಳಿಕ ಹಾಂಗ್ಕಾಂಗ್ನಲ್ಲಿ ಇದೇ ಮೊದಲ ಬಾರಿ ಪ್ರತಿದಿನ ಸೋಂಕಿನ ಸಂಖ್ಯೆ 3 ಅಂಕಿ ದಾಟ್ತಾ ಇದ್ದು, ನಿನ್ನೆ 115 ಪ್ರಕರಣ ಪತ್ತೆಯಾಗಿದೆ. ಒಟ್ಟು ಸೋಂಕಿತರ ಸಂಖ್ಯೆ 6,239ಕ್ಕೆ ಏರಿಕೆಯಾಗಿದೆ. ಕೋವಿಶೀಲ್ಡ್ ಲಸಿಕೆ ಪಡೆದ ಬಳಿಕ ತಲೆ ಸಿಡಿತದ ಸಮಸ್ಯೆ ಕಾಣಿಸಿಕೊಂಡಿದ್ದಾಗಿ ಆರೋಪಿಸಿರುವಂತಹ ವ್ಯಕ್ತಿಯ ವಿರುದ್ಧ 100 ಕೋಟಿ ರೂಪಾಯಿ ಮೊತ್ತದ ಮಾನಹಾನಿ ಕೇಸ್ ದಾಖಲಿಸಲು ಸೆರಮ್ ಇನ್ಸ್ಟಿಟ್ಯೂಟ್ ಮುಂದಾಗಿದೆ. ಲಸಿಕೆ ಪರೀಕ್ಷೆಗೆ ಒಳಗಾಗಿದ್ದ ವ್ಯಕ್ತಿಯ ಆರೋಗ್ಯ ಸ್ಥಿತಿಗೂ ಕೋವಿಶೀಲ್ಡ್ ಲಸಿಕೆಗೂ ಸಂಬಂಧವಿಲ್ಲ. ಇದೊಂದು ದುರುದ್ದೇಶಪೂರಿತ ಆರೋಪವಾಗಿದೆ. ಇದರಿಂದ ಸಂಸ್ಥೆಯ ಘನತೆಗೆ ಧಕ್ಕೆಯಾಗಿದ್ದು, ಆರೋಪ ನಿಲ್ಲಿಸದಿದ್ದರೆ 100 ಕೋಟಿ ರೂಪಾಯಿಯ ಮಾನನಷ್ಟ ಕೇಸ್ ದಾಖಲಿಸುವುದಾಗಿ ತಿಳಿಸಿದೆ. ರಾಜಕೀಯ ಪ್ರವೇಶದ ಬಗ್ಗೆ ಸಸ್ಪೆನ್ಸ್ ಸೃಷ್ಟಿಸಿದ್ದು ಹೇಗೆ ತಲೈವ? ವಾರಣಾಸಿ ಸಂಪೂರ್ಣ ನಮೋಮಯ ಆಗಿದ್ದು ಹೇಗೆ? ದೆಹಲಿಯಲ್ಲಿ ಅನ್ನದಾತನ ಕಿಚ್ಚು ಹೇಗಿದೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ವಾರಣಾಸಿಗೆ ಇಂದು ಭೇಟಿ ನೀಡಿದ್ದಾರೆ. ವಾರಣಾಸಿಯ ಪ್ರಯಾಗ್ರಾಜ್ ಹೆದ್ದಾರಿ ಉದ್ಘಾಟನೆ ಮಾಡಲಿರುವಂತಹ ಮೋದಿ ಬಳಿಕ ಗಂಗಾ ನದಿಯಲ್ಲಿ ಬೋಟ್ ರೈಡ್ ನಡೆಸಲಿದ್ದಾರೆ. ಕಾಶಿ ವಿಶ್ವನಾಥ ದೇಗುಲಕ್ಕೆ ಭೇಟಿ ನೀಡಲಿರುವಂತಹ ಪ್ರಧಾನಿ ಕಾಶಿ ವಿಶ್ವನಾಥ ಕಾರಿಡಾರ್ ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ವಾರಣಾಸಿಯಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೊರೋನಾ ವಿರುದ್ಧದ ಲಸಿಕೆ ಸಂಶೋಧನೆ ನಡೆಸ್ತಾ ಇರುವಂತಹ 3 ಸಂಸ್ಥೆಗಳಿಗೆ ಭೇಟಿ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಜೊತೆ ಚರ್ಚಿಸಿದ್ರು. ಜನನೋವಾ ಬಯೋಫಾರ್ಮ್, ಬಯೋಲಾಜಿಕಲ್ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರಿ ಕಂಪನಿಗಳ ಜೊತೆ ಕೊರೋನಾ ಲಸಿಕೆ ಅಭಿವೃದ್ಧಿ ಸಂಬಂಧ ಮಾತುಕತೆ ನಡೆಸಿದ್ರು. 3 ಸಂಸ್ಥೆಗಳ ಬಳಿಕ ಫಾರ್ಮಾಸ್ಯೂಟಿಕಲ್ಸ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತುಕತೆ ನಡೆಸಿದ್ದು ಬಹಳ ಮಹತ್ವ ಪಡೆದಿದೆ. ತಮಿಳುನಾಡಿಗೆ ಅಮಿತ್ ಶಾ ಭೇಟಿ ನೀಡಿದ ಬೆನ್ನಲ್ಲೇ ನಟ ರಜನಿಕಾಂತ್ ಮಹತ್ವದ ಸಭೆ ನಡೆಸಿದ್ರು. ಚೆನ್ನೈನ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ರಜನಿ ತಮ್ಮ ಮಕ್ಕಳ್ ಮುಂದ್ರಂ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳ ಜೊತೆಗೆ ಚರ್ಚೆ ನಡೆಸಿದ್ರು. 2017ರಲ್ಲಿ ರಾಜಕೀಯಕ್ಕೆ ಬರುವುದಾಗಿ ಹೇಳಿದಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ತಮಿಳುನಾಡಿನ ಎಲ್ಲ 234 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದ್ರು. ಆದರೆ ಹಲವು ಕಾರಣಗಳಿಂದ ಸಕ್ರಿಯ ರಾಜಕಾರಣದಿಂದ ದೂರವಿದ್ದಂತಹ ಅವರಿಗೆ ಆರ್ಎಂಎಂ ಹಾಗೂ ಅಭಿಮಾನಿಗಳು ತೀವ್ರವಾಗಿ ಒತ್ತಾಯ ಮಾಡಿದ್ರು. ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೊಳಿಸಿರುವಂತಹ ಕೃಷಿ ಸಂಬಂಧಿತ ಕಾಯ್ದೆಗಳನ್ನು ಹಿಂಪಡಿಬೇಕು ಎಂದು ಆಗ್ರಹಿಸಿ ದೆಹಲಿ ಗಡಿಯಲ್ಲಿನ ರಸ್ತೆಗಳಲ್ಲಿ ಬೀಡು ಬಿಟ್ಟಿರುವಂತಹ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಅನ್ನದಾತರ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿದೆ. ನಮ್ಮ ಬಳಿ 4 ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳಿದ್ದು ಕಾಯ್ದೆ ಹಿಂಪಡೆಯುವವರೆಗೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯಿಂದ ಹಿಂದೆ ಸರಿಯುತ್ತಿಲ್ಲ ಎಂದು ಪಂಜಾಬ್, ಹರಿಯಾಣ ರೈತರು ಪಟ್ಟು ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ಪಂಜಾಬ್, ಹರಿಯಾಣ ರೈತರಿಗೆ ಉತ್ತರ ಪ್ರದೇಶದ ರೈತರು ಬೆಂಬಲ ನೀಡಿದ್ದಾರೆ. ಉತ್ತರ ಪ್ರದೇಶದಿಂದಲೂ ಸಾವಿರಾರು ರೈತರು ದೆಹಲಿ ಚೆಲುವು ಕೈಗೊಂಡಿದ್ದಾರೆ. ಹೀಗಾಗಿ ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲಿ ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ಘಾಜಿಪುರ್ ಬಾರ್ಡರ್ನಲ್ಲಿ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದ್ದು ರಸ್ತೆಗೆ ಭಾರೀ ಗಾತ್ರದ ಸಿಮೆಂಟ್ ತುಂಡುಗಳನ್ನು ಹಾಕಲಾಗುತ್ತದೆ. ಇದೇ ಮೊದಲ ಬಾರಿಗೆ ಭಾರತ ಶಾಂಘೈ ಸಹಕಾರ ಸಂಘಟನೆ ಸಮ್ಮೇಳನದ ಆತಿಥ್ಯ ವಹಿಸಲಿದೆ. ಮಧ್ಯಾಹ್ನ 2:30ಕ್ಕೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಿದೆ. ಚೀನಾ, ರಷ್ಯಾ, ಕಜಕಿಸ್ತಾನ, ಕರ್ಗಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ ಪ್ರಧಾನಿಗಳು ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ವರ್ಚುವಲ್ ಸಭೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಉಪಸ್ಥಿತರಿರಲಿದ್ದಾರೆ.
ಖ್ಯಾತ ನಟಿ ಊರ್ಮಿಳಾ ಮಾತೋಂಡ್ಕರ್ ಮುಂಬೈನಲ್ಲಿ ಶಿವಸೇನೆ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. 2019 ಲೋಕಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸೇರಿದಂತಹ ಊರ್ಮಿಳಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು. ತಮ್ಮ ಸೋಲಿಗೆ ಕಾಂಗ್ರೆಸ್ಸಿಗರೇ ಕಾರಣ ಎಂದು ದೂಷಿಸಿದಂತಹ ಊರ್ಮಿಳಾ 5 ತಿಂಗಳ ಪಕ್ಷದಿಂದ ಉಚ್ಚಾಟನೆಯಾಗಿದ್ರು. ಇದೀಗ ಶಿವಸೇನೆ ಸೇರ್ಪಡೆಯಾಗ್ತಾ ಇದ್ದು ವಿಧಾನ ಪರಿಷತ್ಗೆ ಆಯ್ಕೆಯಾಗೋ ಸಾಧ್ಯತೆ ಇದೆ. ಈ ವರ್ಷದ 4ನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸಂಭವಿಸಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 1 ಗಂಟೆ 2 ನಿಮಿಷಕ್ಕೆ ಗ್ರಹಣ ಆರಂಭ ಆಗಿದ್ದು 3 ಗಂಟೆ 12 ನಿಮಿಷಕ್ಕೆ ಉಚ್ಛ್ರಾಯ ಹಂತ ತಲುಪಲಿದೆ. ಸಂಜೆ 5 ಗಂಟೆ 23 ನಿಮಿಷಕ್ಕೆ ಗ್ರಹಣ ಬಿಡುಗಡೆಯಾಗಲಿದೆ. ಹಗಲು ಇರುವುದರಿಂದ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತಿಲ್ಲ. ರೋಹಿತ್ ಶರ್ಮಾ ಉತ್ತಮ ನಾಯಕ ಅಂತ ಹೇಳಿದ್ದು ಯಾರು? ಆಸೀಸ್ ವಿರುದ್ಧ ಸೋಲೋಕೆ ಗಂಭೀರ್ ಹೇಳಿದ ಕಾರಣ ಏನು? 8 ವರ್ಷಗಳ ಬಳಿಕ ದಿಗಂತ್ ಐಂದ್ರಿತಾ ಒಟ್ಟಿಗೆ ನಡೆಸ್ತಿರೋ ಸಿನಿಮಾ ಯಾವುದು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಆಸೀಸ್ ವಿರುದ್ಧ ಏಕದಿನ ಸರಣಿಯನ್ನ ಸೋತ ಬೆನ್ನಲ್ಲೇ ರೋಹಿತ್ ಶರ್ಮಾ ನಾಯಕತ್ವಕ್ಕೆ ನೆಟ್ಟಿಗರು ಉಘೆ ಅಂತಿದ್ದಾರೆ. ರೋಹಿತ್ ಶರ್ಮಾ ಟೀಂ ಇಂಡಿಯಾದ ನಾಯಕತ್ವವನ್ನು ವಹಿಸಿಕೊಳ್ಳಬೇಕೆಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಆಗ್ರಹಿಸುತ್ತಿದ್ದಾರೆ. ಕ್ಯಾಂಗರೂಗಳ ವಿರುದ್ಧ ಭಾರತ ಸೋತರು ವೀಕ್ಷಣೆಗೆ ಬಂದ ಭಾರತೀಯ ಅಭಿಮಾನಿಯೊಬ್ಬ ಆಸೀಸ್ ಮೂಲದ ಪ್ರೇಯಸಿಗೆ ಸ್ಟೇಡಿಯಂನಲ್ಲೇ ಪ್ರಪೋಸ್ ಮಾಡಿದ. ಅಲ್ಲದೆ ಯುವತಿಗೆ ಉಂಗುರ ತೊಡಿಸಿದ. ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಸೋಲಿಗೆ ಗೌತಮ್ ಗಂಭೀರ್ ಕಾರಣ ಬಿಚ್ಚಿಟ್ಟಿದ್ದಾರೆ. ಟೀಂ ಇಂಡಿಯಾಕ್ಕೆ 6ನೇ ಬೌಲರ್ ಕೊರತೆ ಕಾಡ್ತಾ ಇದೆ. 6ನೇ ಬೌಲರ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಒಂದು ವೇಳೆ ರೋಹಿತ್ ಬಂದರೂ ಭಾರತಕ್ಕೆ ಈ ಸಮಸ್ಯೆ ಕಾಡದೇ ಇರುವುದಿಲ್ಲ ಎಂದಿದ್ದಾರೆ. ಭಾರತದ ಬಾಕ್ಸರ್ ದುರ್ಯೋಧನ್ ಸಿಂಗ್ ನೇಗಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಹೀಗಾಗಿ ದುರ್ಯೋಧನ್ ಸಿಂಗ್ ನೇಗಿಯನ್ನ ಪಟಿಯಾಲದಿಂದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಪಟಿಯಾಲ ಕೇಂದ್ರದ ಸಾಯ್ನಲ್ಲಿ ಅಭ್ಯಾಸ ನಡೆಸ್ತಾ ಇದ್ದ ನೇಗಿ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ಟೀಮ್ನ ನಾಯಕ ಬಾಬರ್ ಅಜಂ ಮದುವೆಯಾಗುವುದಾಗಿ ಭರವಸೆ ಕೊಟ್ಟು ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಮಹಿಳೆಯೊಬ್ಬರು ಆರೋಪ ಮಾಡಿದ್ದಾರೆ. ಬಾಬರ್ ಕ್ರೀಡಾ ಜೀವನ ಪ್ರಾರಂಭಕ್ಕೆ ಮುನ್ನವೇ ನನಗೆ ಅವರ ಪರಿಚಯವಿದ್ದಾಗಿ ಹೇಳಿರುವಂತಹ ಮಹಿಳೆ, ನಾನು ಯಾವಾಗಲೂ ಆತನಿಗೆ ಬೆಂಬಲವಾಗಿದ್ದೆ ಎಂದಿದ್ದಾರೆ. ಕ್ಷಮಿಸಿ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಅನ್ನೋ ಸಿನಿಮಾದಲ್ಲಿ ದಿಗಂತ್ ಹಾಗೂ ಐಂದ್ರಿತಾ ನಟಿಸುತ್ತಿದ್ದಾರೆ. ಬರೋಬ್ಬರಿ 8 ವರ್ಷಗಳ ನಂತರ ಒಂದಾಗಿರುವಂತಹ ಜೋಡಿ ಸದ್ಯ ಚಿತ್ರೀಕರಣದಲ್ಲಿ ಭಾಗಿಯಾಗಿದೆ. ಮಲೆನಾಡಿನ ಸುಂದರ ತಾಣದಲ್ಲಿ ಭರದಿಂದ ಚಿತ್ರೀಕರಣ ಮಾಡ್ತಿದೆ ಚಿತ್ರತಂಡ. ವಿನಾಯಕ್ ಗೌಡ್ ಸರ್ ಆಕ್ಷನ್ ಕಟ್ ಹೇಳ್ತಾ ಇರುವಂತಹ ಸಿನಿಮಾ ಇದಾಗಿದ್ದು 8 ವರ್ಷದ ನಂತರ ದಿಗಂತ್ ಜೊತೆ ನಡೆಸ್ತಾ ಇರುವಂತಹ ವಿಚಾರ ಐಂದ್ರಿತಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಆಶಿಕಿ, ಜನೂನ್, ಬಾರಿಶ್ ಸೇರಿದಂತೆ ಹಲವು ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟ ರಾಹುಲ್ ರಾಯ್ಗೆ ಬ್ರೈನ್ ಸ್ಟ್ರೋಕ್ ಆಗಿ ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. LAC ಲೀಡ್ ಬ್ಯಾಟಲ್ ಇನ್ ದ ಕಾರ್ಗಿಲ್ ಸಿನಿಮಾದ ಶೂಟಿಂಗ್ ವೇಳೆ ನಟನಿಗೆ ಈ ರೀತಿ ತೊಂದರೆ ಕಾಣಿಸಿಕೊಂಡಿದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಾರ್ಗಿಲ್ನಲ್ಲಿ ಚಿತ್ರೀಕರಣ ಮಾಡುವಾಗ ವಾತಾವರಣದ ಏರುಪೇರಿನಿಂದಾಗಿ ಹೀಗಾಗಿದೆ ಅಂತ ಹೇಳಲಾಗ್ತಿದೆ. 10,000 ವರ್ಷಗಳ ಹಿಂದಿನ ಆದಿಮಾನವನ ಜೀವನ ಶೈಲಿಯ ವಿಭಿನ್ನ ಕಥೆಯನ್ನ ಬೆಳ್ಳಿ ಪರದೆ ಮೇಲೆ ಅನಾವರಣ ಮಾಡುತ್ತಿದೆ ದಿ ಬರ್ತ್ ಸಿನಿಮಾ. ಪ್ರದೀಪ್ ರಾಣಾ ನಟಿಸಿರುವಂತಹ ಸಿನಿಮಾಗೆ ವಿಕ್ರಮ್ ಆಕ್ಷನ್ ಕಟ್ ಹೇಳಿದ್ದಾರೆ. ಸದ್ಯ ರಿಲೀಸ್ ಆಗಿರುವಂತಹ ಟ್ರೇಲರ್ ಹಾಗೂ ಕೆಲವು ಪೋಸ್ಟರ್ಗಳು ದಿ ಬರ್ತ್ ಸಿನಿಮಾ ಬಗ್ಗೆ ಮತ್ತಷ್ಟು ಕ್ಯೂರಿಯಾಸಿಟಿ ಹೆಚ್ಚು ಮಾಡಿದೆ. ಓಶೋ ಅನ್ನೋ ವಿಭಿನ್ನ ಟೈಟಲ್ನ ಮೂಲಕ ಮೋಡಿ ಮಾಡೋಕೆ ರೆಡಿಯಾಗಿದೆ ಚಿತ್ರತಂಡ. ಸದ್ಯ ಓಶೋ ಸಿನಿಮಾದಲ್ಲಿ ರಘು ದೀಕ್ಷಿತ್, ಅನನ್ಯ ಭಟ್ ಹಾಡಿರುವಂತಹ ಖಡಕ್ ರೊಟ್ಟಿ ತಿನ್ನೋಳೆ ಮಂಡಕ್ಕಿ ಮೂಗೋಳೆ ಸಾಂಗ್ ರಿಲೀಸ್ ಮಾಡಿದ್ದು ಚಿತ್ರತಂಡ. ಸದ್ಯ ಆ ಹಾಡಿಗೆ ರಿಷಿ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆನಂದ್ ಇಟಗಿ ನಾಯಕನಾಗಿ ನಟಿಸಿದ್ದು ಜಿಯಾವುಲ್ಲಾ ಖಾನ್ ಓಶೋ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.